JDS ಈಗಾಗಲೇ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದೀರಿ. ನಾವು ಒಟ್ಟಿಗೆ ಹೋದರೆ ರಾಜ್ಯದಲ್ಲಿ ಇನ್ನಷ್ಟು BJP ಮತ್ತು JDSಗೆ ವರ್ಚಸ್ಸು ಜಾಸ್ತಿ ಆಗ್ತಿದೆ. ಈ ಎಲ್ಲ ದೃಷ್ಟಿಯಿಂದನೂ 3 ಬೈ ಎಲೆಕ್ಷನ್ ಇದೆ. ಒಟ್ಟಿಗೆ NDA ಆಗಿ ಹೋರಾಟ ಮಾಡಿದ್ರೆ ನಮಗೆ ಹೆಚ್ಚು ಅನುಕೂಲ ಆಗ್ತೈತೆ, ಜಯ ಸಿಗ್ತೈತೆ. ಈಗಾಗಲೇ ಕರ್ನಾಟಕದಲ್ಲಿರುವ ಸರ್ಕಾರ ಸ್ಕ್ಯಾಂಡಲ್ಗಳ ಸರ್ಕಾರ ಆಗಿದೆ. ಒಂದರ ಮೇಲೆ ಒಂದು ಆಪಾದನೆಗಳನ್ನು ಬಂದಂಥ ಒಂದೇ ವರ್ಷದಲ್ಲಿ 4 ವರ್ಷ 3 ವರ್ಷ ಆದರೆ ಆಪಾದನೆಗಳು ಬರೋದು ಸಹಜ. ಆದರೆ ಬಂದು 1 ವರ್ಷದಲ್ಲೇ ಈ ಸರ್ಕಾರ ಫೇಲ್ಯೂರ್ಸು, 5 ಗ್ಯಾರಂಟಿನೂ ಫೇಲ್ಯೂರ್ ಆಗಿದೆ, ಜನಕ್ಕೆ ರೀಚ್ ಆಗ್ತಾ ಇಲ್ಲ. ಅದರಲ್ಲಿ ಸ್ಕ್ಯಾಂಡ್ಲು, ಮೂಡ ಹಗರಣ, ವಾಲ್ಮೀಕಿ ಹಗರಣ, ಖರ್ಗೆ ಅವ್ರದ್ದು, ಮತ್ತು ಜಿಂದಾಲ್ ಫ್ಯಾಕ್ಟ್ರಿಗೆ ಜಮೀನು ಕೊಟ್ಟಿರುವಂಥದ್ದು, ಇವೆಲ್ಲನೂ ಕೂಡ ಹಗರಣದ ಸಲ್ಮಾಲೆ ಸಿಕ್ಕಾಕೊಂಡಿದೆ. ಈಗ ಒಳ್ಳೆಯ ಅವಕಾಶ ಇದೆ, ಒಟ್ಟಿಗೆ ಹೋಗೋಣ ಅನ್ನೋ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಭಾಳ ಸೌಹಾರ್ದತೆಯಿಂದ ನಗ್ನಗ್ತಾ ತೀರ್ಮಾನವನ್ನು ಮಾಡಿದ್ದೀವಿ. ಅಂತಿಮವಾಗಿ ನಮ್ಮ ಕೇಂದ್ರದ ನಾಯಕರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇನಿದ್ದಾರೆ, ಅಮಿತ್ ಶಾ ಅವರೇನಿದ್ದಾರೆ, ಅವರ ಜೊತೆ ಎಲ್ಲ ಚರ್ಚೆ ಆಗಿ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವೆಲ್ಲ ಒಪ್ಪೋದು ಅಂತ ತೀರ್ಮಾನ ಆಗಿದೆ. ಕುಮಾರಸ್ವಾಮಿ ಅವರು ವರಿಷ್ಠರ ಜೊತೆ ಮಾತುಕತೆ ನಡೆಸ್ತಾರೆ, ಹೇಗೆ? ಅದು ಸಮಯ ಬಂದಾಗ ನಡೆಸ್ತಾರೆ. ಈಗ ಒಂದು ರೌಂಡು ನಾವೆಲ್ಲರೂ ಕೂಡ ಮಾತಾಡಿದ್ದೀರಿ, ಸೌಹಾರ್ದಯುತವಾಗಿ ಮಾತಾಡಿದ್ದೀರಿ, ನಗನಗ್ತಾ ಇಬ್ಬರೂ ಒಪ್ಕೊಂಡಿದ್ದೀರಿ. ಒಳ್ಳೇದಾಗಬೇಕು, ಒಗ್ಗಟ್ಟಿನ ಮಂತ್ರ, ಗೆಲ್ಲಬೇಕು ಅನ್ನೋದು ಒಂದೇ ಸೂತ್ರದಲ್ಲಿ ಮಾತಾಡಿದ್ದೀರಿ. ಯಾವುದೇ ರೀತಿ ಸಣ್ಣ ಭಿನ್ನಾಭಿಪ್ರಾಯನೂ ಇಲ್ಲ, ಸಣ್ಣ ಸಂಕೋಚನೂ ಇಲ್ಲ. ಎಲ್ಲ ರೀತಿ ನೋ ಬಿಕ್ಕಟ್ಟು, ಒಗ್ಗಟ್ಟು. ಅಭ್ಯರ್ಥಿ ಇರ್ತಾರೆ, ಆದರೆ ಮುಖ್ಯವಾಗಿ JDS ಇರುತ್ತಾ ಅಥವಾ BJP ಇರುತ್ತಾ? ನೋಡಿ, NDA ಸಿಂಬಲ್ ಇದ್ರ ಮೇಲೆ ಹೋಗೋದು ಅಲ್ಲಲ್ಲ, ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ಒಟ್ಟಿಗೆ ಹೋಗಬೇಕು ಅನ್ನೋದು ಒಂದು ಮೈತ್ರಿ ಪಕ್ಷಗಳು ಒಟ್ಟಿಗೆ ಹೋಗಬೇಕು ಅನ್ನೋದು ಮಾತಾಡಿದ್ರು ಅಷ್ಟೇ. ಧನ್ಯವಾದ.